जवान जय किसान, जय जवान जय किसान, जय जवान जय किसान। बोलो भारत माता की जय, बोलो भारत माता की जय। ಈ ದೇಶದ ಸೈನಿಕರಿಗೆ ಈ ದೇಶದ ಸೈನಿಕರಿಗೆ ಈ ದೇಶದ ಅನ್ನದಾತರಿಗೆ ಜೈ ಜವಾನ್ ಜೈ ಕಿಸಾನ್, ಜೈ ಜವಾನ್ ಜೈ ಕಿಸಾನ್। बोलो भारत माता की जय, बोलो भारत माता की जय। ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ। ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು। ಸರ್, ಇವತ್ತಿನ ದಿನ ನೀವು ನಮ್ಮ ದೇಶ ಕಾಯ್ದಂತ ಸೈನಿಕರಿಗೆ ಕರ್ಕೊಂಡು ಜಿಲ್ಲಾಧಿಕಾರಿ ಮನವಿ ಕೊಡಕ್ ಬಂದಿರಿ. ಯಾಕೆ ಸರ್, ಏನಾಗಿದೆ ಸಮಸ್ಯೆ? ಸರ್, ನಮ್ಮ ದೇಶ ಕಾಯುವಂತ ಅರೆ ಮಿಲಿಟರಿ ಪಡೆ ಅಂತ ನಾವು ಹೇಳ್ತೀವಿ. BSF ಇರ್ಬೋದು, ITBP ಇರ್ಬೋದು, CRPF ಇರ್ಬೋದು, ಆಸಾಂ ರೈಫಲ್ ಇರ್ಬೋದು, SSB, ಹೀಗೆ ಸುಮಾರು ಈ 6 ಅರೆ ಸೇನಾ ಪಡೆಗಳು ಈ ದೇಶಕ್ಕಾಗಿ ಹಗಲು ರಾತ್ರಿ 30-40 ವರ್ಷ ತಮ್ಮ ಕುಟುಂಬವನ್ನ ದೂರ ಇಟ್ಟು ಅವರು ಈ ದೇಶವನ್ನ ಕಾದಿರ್ತಕ್ಕಂತ ಸೈನಿಕರಿಗೆ ಗೌರವಾರ್ಥವಾಗಿ ಒಂದು ನಿವೇಶನವನ್ನ ಅವರಿಗೆ ವಸತಿ ಯೋಜನೆ ಅಡಿಯಲ್ಲಿ ಕಲ್ಪಿಸಬೇಕು ಅನ್ನುವಂತ ಬಹುದಿನಗಳ ಬೇಡಿಕೆ ಇದು. ಆದ್ರೆ ಇದುವರೆಗೂ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಈ ಅರೆ ಸೇನಾ ಪಡೆಗೆ ಒಂದು ಕಲ್ಯಾಣ ಇಲಾಖೆಯನ್ನ ಸ್ಥಾಪಿಸಬೇಕಾಗಿತ್ತು. ಆದ್ರೆ ಇದುವರೆಗೂ ಆ ಕಾರ್ಯ ಮಾಡಿಲ್ಲ ಮತ್ತು ಆ ಸೈನಿಕರಿಗೆ ವಸತಿ ಯೋಜನೆ ಅಡಿಯಲ್ಲಿ ಸೂರು ಕೂಡ ಕಲ್ಪಿಸಿಲ್ಲ. ಮುಂದಿನ ದಿನಮಾನಗಳಲ್ಲಿ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ, ತಕ್ಷಣವೇ ಈ ಕಾರ್ಯವನ್ನ ನೀವು ಕೈಗೊಂಡಿದ್ದಾದ್ರ ಸೈನಿಕರಿಗೆ ನೀವು ನಿಜವಾದಂತ ಗೌರವ ಕೊಡುವಂತವ್ರು ಆಗ್ತೀರಿ. ಇಲ್ಲ ಅಂದ್ರ ನಿಮ್ಮಂತ ಅವಿವೇಕಿ ಸರ್ಕಾರಗಳಿಗೆ ತಕ್ಕ ಉತ್ತರವನ್ನ ನಾವು ಕೊಡ್ತೀವಿ. ರೈತರು ಮತ್ತು ನಾವು ಎಲ್ಲಾ ಏನಪ್ಪಾ ಅಂದ್ರೆ ಅರೆ ಸೇನಾ ಪಡೆ ಎಲ್ಲರೂ ಒಂದಾಗಿ, ಯಾಕಂತಂದ್ರ ತಾವು ಅರ್ಥ ಮಾಡ್ಕೋಬೇಕು, ಇವತ್ತ ಲಕ್ಷಾಂತರ ಜನ ನಮ್ಮ ರಾಜ್ಯದಲ್ಲಿ ಬಾಂಗ್ಲಾ ವಲಸಿಗರಿದಾರ. ಅವರಿಗೆ ನೀವು ಅವ್ರ ತನ ಹೋಗಿ ವಸತಿ ಯೋಜನೆ ಅಡಿಯಲ್ಲಿ ನೀವು ಮನೆ ಕಲ್ಪಿಸ್ತೀರಿ ಅಂತಂದ್ರೆ, ಇವತ್ತ ನಮ್ಮ ದೇಶಕ್ಕಾಗಿ ದುಡಿದಂತವ್ರಿಗೆ ನೀವು ಹಿಂದ ಮುಂದ ಯೋಚನೆ ಮಾಡಾಕತ್ತೀರಿ ಅಂತಂದ್ರೆ ನಾವು ಮೂರ್ಖರು ಅಂತ ನಮಗ ಅನಿಸ್ತಾ ಇದೆ. ನಿಮ್ಮನ್ನ ಆಯ್ಕೆ ಮಾಡಿ ಕಳ್ಸಂತವ್ರು. ಯಾಕಂತಂದ್ರೆ ಯಾರಿಗೆ ಮೊದಲ ಆದ್ಯತೆ ಕೊಡಬೇಕನ್ನುವಂಥದ್ದು ನಮ್ಮಲ್ಲಿ ಪ್ರಜ್ಞೆ ಇರಬೇಕು. ಮೊದಲ ಈ ದೇಶಕ್ಕಾಗಿ ದೇಶಕ್ಕಾದಂತ ಸೈನಿಕರಿಗೆ ನೀವು ಅಲೆದಾಡಿಸ್ತಿದ್ದೀರಿ ಕಚೇರಿ ಸುಮಾರು ವರ್ಷಗಳಂದ್ರ ನಿಮಗ ನಾವು ಏನಂತ ಕರಿಬೇಕು, ಏನಂತ ನಿಮ್ಮನ್ನ ಗುರ್ತಿಸ್ಬೇಕು ನಾವು ಸರ್ಕಾರಕ್ಕ. ಮತ್ತು ಈ ರೈತರು ಇವತ್ತ ಅವರು ನಿವೃತ್ತಿ ಜೀವನದಲ್ಲಿ ಒಂದು ನೆಮ್ಮದಿಯಿಂದ ಬದುಕಬೇಕು ಅನ್ನುವಂತ ಒಂದು ಕುಟುಂಬಗಳಲ್ಲಿ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕೃಷಿ ವ್ಯವಸಾಯ ಮಾಡ್ಕೊಂಡು ಆ ಎಲ್ಲಾ ಸೈನಿಕರು ಬದುಕ್ತಿದಾರ. ಅವ್ರ ಜಮೀನುಗಳಿಗೆ ಹೋಗ್ಲಿಕ್ಕೆ ಹಾದಿ ಇಲ್ಲ ಅಂತ ಹೇಳಿ ಸುಮಾರು ವರ್ಷಗಳಿಂದ ಕಚೇರಿ ಅಲಿತಾ ಇದಾರೆ. ಅವರಿಗೆ ಹಾದಿ ಕಲ್ಪಿಸುವಂತ ವ್ಯವಸ್ಥೆ ನಿಮ್ ಕಡೆಯಿಂದ ಆಗ್ತಾ ಇಲ್ಲ ಅಂತಂದ್ರೆ ಜಿಲ್ಲಾಡಳಿತದಿಂದ ನಾವು ಈ ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ. ಮುಂದಿನ ದಿನಮಾನಗಳಲ್ಲಿ ಉಗ್ರವಾದಂತ ಹೋರಾಟವನ್ನು ಮಾಡಬೇಕಾಗ್ತದೆ ಅನ್ನುವಂತ ಮಾತನ್ನ ಈ ವೇದಿಕೆ ಮೂಲಕ, ಮಾಧ್ಯಮದ ಮೂಲಕ ನಾವು ತಿಳಿಸ್ತೀವಿ. ಜಿಲ್ಲಾ ಅಧ್ಯಕ್ಷರು ಶಂಕರಗೌಡ ಹಿರೇಗೌಡರು, ಉತ್ತರ ಕರ್ನಾಟಕ ರಾಜ್ಯ ರೈತ ಸಂಘ. ಸರ್, ನೀವು ಈ ದೇಶವನ್ನು ಕಾಯ್ದಿರಿ, ನಿಮಗ್ ಸಮಸ್ಯೆ ಅಂತ ನಂಗೆ ನಂಬಲಾಗ್ತಿಲ್ಲ. ಏನಿದೆ ಸರ್ ನಿಮ್ ಸಮಸ್ಯೆ? ನನ್ನ ಹೆಸರು ಮೊದಲು ಉದಯ್ ಬಗ್ಲಿ, ಸಿಂದಗಿ ತಾಲೂಕಿನ ಅರೆ ಸೇನಾ ಪಡೆಯ ಒಬ್ಬ ಸದಸ್ಯನಾಗಿ ಇಂದಿನ ದಿವಸ ನಾವು ನಮ್ಮ ಅಧ್ಯಕ್ಷರಾದ ಪಟೇಲ್ ಅವರು DC ಸಾಹೇಬ್ರ ಕಡೆಯಿಂದ ಪರ್ಮಿಷನ್ ತಗೊಂಡಿದ್ರು. ನಾವು ಯಾವಾಗ ಮೀಟ್ ಆಗೋಣ ನಿಮ್ಮ ಹತ್ರ ಅಂದಾಗ ಇವತ್ತಿನ ಡೇಟ್ ಕೊಟ್ಟಿದ್ರು ನಮಗ. ಆ ಡೇಟಿನ ಪ್ರಕಾರ ಇಂಡಿ, ಸಿಂದಗಿ, ಆಲ್ಮೇಲ್ ಮತ್ತು ದೇವರ್ಗಿ, ಇಪ್ಪರ್ಗಿ ತಾಲೂಕಿನ ನಮ್ಮ ಎಲ್ಲ ಅರೆ ಸೇನಾ ಪಡೆಯ ಮಾಜಿ ಸದಸ್ಯರು ನಮ್ಮ ಜಿಲ್ಲಾಧಿಕಾರಿ ಸಾಹೇಬರಿಗೆ ನಮ್ಮ ಮನವಿಯನ್ನ ತೆಗೆದುಕೊಂಡು ಬಂದಿದ್ದೆವು. ಆ ಮನವಿ ಈ ಪ್ರಕಾರ ಅದಾವ. ಮೊದಲ ನಮಗ ಸೇನಾ ಪಡೆ ಹೆಂಗದ, ಏರ್ಫೋರ್ಸ್, ನೇವಿ, ಆರ್ಮಿ, ಅವ್ರಿಗೆ ಒಂದು ಕಲ್ಯಾಣ ಬೋರ್ಡ್ ಅದ. ಆ ತರ ನಮಗ್ ಕಲ್ಯಾಣ ಬೋರ್ಡ್ ಬೇಕು ಡಿಸ್ಟಿಕ್ ಲೆವೆಲ್. ಯಾಕಪ್ಪ ಅಂತಂದ್ರ ನಮ್ಮ ನೋವು ನಲಿವು ಕೇಳೋರು ಯಾರು ಇಲ್ಲ. ಏನಾದ್ರೂ ಈ ಸರ್ಕಾರ ಮೊದಲದು ನಮ್ಮ ಬೋರ್ಡ್ ಸ್ಥಾಪನೆ ಆದ ಬಳಿಕ ನಮ್ದು ಕೇಳ್ತಾರ. ನಾವೆಲ್ಲ ಈಗ 30 ವರ್ಷ ಮೊದಲು ಬಂದವ್ರ ಅದಾರ ನಮ್ ಸೀನಿಯರು, ಅವರೆಲ್ಲ ಅಲದಾಡಿ ಮನೆಯೊಳಗ್ ಕೂತಾರ. ಯಾಕಪ್ಪ ಅಂದ್ರೆ ಕೇಳೋರೇ ಇಲ್ಲ. ನಮ್ ಕಲ್ಯಾಣ ಬೋರ್ಡೇ ಇಲ್ಲ. ನಮ್ ಕಲ್ಯಾಣ ಬೋರ್ಡ್ ಏನಾದ್ರೂ ನಾವು ರಿಟೈರ್ಮೆಂಟ್ ಬಂದು ಏಜ್ನೊಳಗ ಎಲ್ಲಾದ್ರೂ ಅಪ್ಲೈ ಮಾಡಿದ್ರ ಅವರು ಸೈನಿಕರದವ್ರೆ ನಾವಿದೀವಿ ಅಂತ ಹೇಳಿ ಬಂದು ಅಬ್ಜೆಕ್ಷನ್ ಮಾಡ್ತಾರ ಅಲ್ಲಿ. ಅದನ್ನ ಮೊದಲು ಹೋಗಲಾಡಿಸಿ ನಮಗ ಕಲ್ಯಾಣ ಬೋರ್ಡ್ ಮೊದಲು ಆಗ್ಬೇಕು. ಆ ಮನವಿ ನಾವು ಇವತ್ತ ಜಿಲ್ಲಾಧಿಕಾರಿ ಸಾಹೇಬ್ರಿಗೆ ಕೊಟ್ಟಿವಿ.
ಎರಡನೇದಾಗಿ ನಮ್ಮ ಸೇವೆಯನ್ನು ಮೆಚ್ಚಿ ಈ ಅರೆ ಸೇನಾಪಡೆಯಪ್ಪ ಅಂತಂದ್ರ ಭಾರತವನ್ನ ಎಲ್ಲ ಒಗ್ಗೂಡಿಸ್ಲಕ್ಕ ಇಂಟರ್ನಲ್ ಸೆಕ್ಯೂರಿಟಿ ಮೇನ್ ನಮ್ಮವ. ಪ್ರಥಮವಾಗಿ CRPF, BSF, ITBP, SSB, ಅಸ್ಸಾಂ ರೈಫಲ್ ಹಿಂಗ 6 ನಮ್ಮ ಅರೆ ಸೇನಾಪಡೆಗಳು ಪೂರಾ ಭಾರತವನ್ನ ಹತ್ತಿಕ್ಲಕ್ ಏನಾದ್ರೂ ಉಗ್ರವಾದಿಗಳು ಮಾಡಿದ್ರ, ಎಲ್ಲಾದ್ರೂ ದಂಗೆಗಳದ್ರ, ಎಲೆಕ್ಷನ್ ಮಾಡಿದ್ರ, ಕಾರ್ಯಕಲ್ಪನೆಗಳು ವೈಖರಿ ಮಾಡೋರು ನಾವು. ಬರೇ ಸೇನಾದವ್ರು ತಮ್ಮ ಹೆಸರು ಹೇಳ್ಕೊಂಡು ಎಲ್ಲಾ ನಮಗ್ ಬರುವಂತ ಸ್ಪೆಷಲ್ ಅವ್ರಿಗೆ ಕೊಡಬೇಡ್ರಿ ಅಂತ ಅಬ್ಜೆಕ್ಷನ್ ಮಾಡ್ಕೊತ ಬಂದು ನಮ್ಮನ್ನ ಹಿಂದಿಟ್ಬಿಟ್ರ. ಇದನ್ನ ಯಾರಿಗಿ ಜನರಿಗೆ ಗೊತ್ತಿಲ್ಲ, ಮತ್ತ ನಮ್ಮ ಸರ್ಕಾರಗಳ MLA MP ಎಲ್ಲಾರು ಅದಾರ, ಅವ್ರಿಗೆ ಗೊತ್ತಿಲ್ಲ. ಯಾಕಂದ್ರ ಅವ್ರ ಮನೆ ಮಕ್ಕಳೇ ಹೋಗಿಲ್ಲಲ್ಲ. ಯಾರಾದ್ರೂ ಬಡ ಮಕ್ಕಳು ಸೇವಾ ಮಾಡಿ ಬಂದು ಹಳ್ಳಿ ಒಳಗ್ ಕೂತ್ ಬಿಡ್ತಾರ, ಅವ್ರಿಗೆ ಕೇಳೋರು ಯಾರು ಇಲ್ಲ. ಈ ತರ ನಮ್ಮ ಪಾರಾಮಿಲಿಟರಿಯ ದುಃಖ ಆಗ್ಯದ. ಈ ದುಃಖನ ಹಳ್ಳಿಲಿ ತೋಡ್ಕೊಳಕ ನಮ್ಮ ಜಿಲ್ಲಾಧಿಕಾರಿ ಸಾಹೇಬರಿಗೆ ಭೇಟಿಯಾಗಿವಿ. ಎರಡನೇ ವಿನಂತಿ ಏನಂದ್ರ, ನಮ್ಮ ಏರಿಯಾದೊಳಗೆ ಎಲ್ಲಾದ್ರೂ ಗೌರ್ಮೆಂಟ್ ಜಮೀನ್ ಇದ್ರ ನಮ್ಮ ಸೇವೆ ಮಾಡಿದ್ದಕ್ಕ ಸ್ವಲ್ಪ ಆದ್ರೂ ನಮ್ಮ ಉಳಿಮೆಗಾಗಿ ಜಮೀನ್ ಕೊಡ್ರಿ. ಆ ಮಾತಿಗೆ ಅವರು ಎಲ್ಲರಿಗೂ ಜಮೀನ್ ಕೊಡ್ಲಕ್ ಆಗಲ್ಲ. ಯಾಕಪ್ಪ ಅಂದ್ರೆ ನಮ್ಮಲ್ಲಿ ಗೋಮಾಳ ಜಮೀನ್ ಇಲ್ಲ, ಯಾವ ಗುಡ್ಡ ಏರಿಯಾದೊಳಗೆ ಇಲ್ಲಾರ ಕಾರಣ ನಮ್ಮಲ್ಲಿ ಕೊಡ್ಲಕ್ ಆಗಲ್ಲ ಅಂತ ಅದು ಹೇಳಿದ್ರು. ಮೂರನೇ ಮನವಿ ನಾವೇನದ ಅದನ್ನು ಅಲ್ಲಿರಪ್ಪ ಅಂತಂದ್ರ ಈ ನಮ್ಮ ಸೇವೆಗಾಗಿ ಮೆಚ್ಚಿ ಒಂದು ಸೈಟ್ ಆದ್ರೂ ಕೊಡ್ರಿ ಅಂತ ಕೇಳಿದಾಗ ಅದಕ್ಕೊಂದು ಅವರು ರಿಪ್ಲೈ ಕೊಟ್ರ ನಮಗ, ಯಾರು ವಸತಿ ರಹಿತ ಅದೀರಿ, ಸೈಟ್ ಲೆಸ್ ವಸತಿ ರಹಿತ ಅಂದ್ರೆ ಯಾರಿಗೆ ನಿಮಗ ಸೈಟ್ ಇಲ್ಲ, ಮನಿ ಇಲ್ಲ ಅಂತ ಲಿಸ್ಟ್ ತಂದು ಕೊಡ್ರಿ. ನಿವೇಶನ್ ರಹಿತ ಯಾರು ಅದಿರಿ ಅವ್ರಿಗೆ ಮೊದಲು ಕೊಡ್ತೀವಿ. ಅದಕ್ಕಾಗಿ ನಮ್ಮಲ್ಲಿ ಜಮೀನ್ ಸಫಿಶಿಯಂಟ್ ಅದ, ಅದು ಕೊಡ್ತೀವಿ. ಅದನ್ನ ಮೊದಲು ಹೇಳಿದ್ರು. ಅದಕ್ಕೆ ನಾವು ಸರ್ಕಾರ ನಮ್ಮನ್ನ ಕೇಳಿಲ್ಲಪ್ಪ ಅಂತಂದ್ರ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ದೇನ್ ಕೇಳ್ತಾರ, ಅವ್ರಿಗೆ ಸರ್ಕಾರ ಹ್ಯಾಂಗ ಆದೇಶ ಕೊಡ್ತದ ಕೆಲಸ ಮಾಡ್ತಾರ. ಅವ್ರು ಮೊದಲು ಸರ್ಕಾರ ನಮ್ಮನ್ನ ಕೇಳಿಲ್ಲ. ನಮ್ಮ ಮೊದಲಿನ ಪೂರ್ವಜ ನಮ್ಮ ಸೈನಿಕರು ಅವ್ರು ಹೋರಾಡಿ ಆದ್ರು ಇನ್ಕೋರಿಗೆ ಏನೋ ಅದು ಕಲ್ಯಾಣ ಬೋರ್ಡೆ ಆಗಿಲ್ಲಪ್ಪ ಅಂದಾಗ ನಮಗೇನು ಸಿಗ್ತದೆ, ಏನು ಸಿಗಂಗಿಲ್ಲ. ನಾವು ಹೋರಾಡೋದಿನ ಮುಂದಿನ ಪೀಳಿಗೆ ಸಿಗ್ತದೆ ಇಲ್ಲ ಗೊತ್ತಿಲ್ಲ. ಹಿಂಗಾಗಿ ನಮ್ಮ ಭಾರತದ ಸೇನೆದೊಳಗೆ ಹೋಲಕ್ ಹಳ್ಳಿ ಜನದೊಳಗ ಈಗ ನಾನೇ ರಿಟೈರ್ಮೆಂಟ್ ಬಂದಿನಿ, ನಮ್ಮ ಊರಾಗ ಹೇಳ್ತೀನಿ ಹೋಗ್ಬೇಡ್ರತ್ತ. ಈ ತರದಿಂದಾಗಿ ನಮ್ಮ ಭಾರತ ದೇಶಕ್ಕ ಮುಂದ್ ಬರುವಂತ ಸ್ಥಿತಿ ಗಂಡಾಂತರ ಸ್ಥಿತಿ ಬರಬಹುದು. ಯಾಕಂದ್ರ ಅರೆ ಸೇನಾ ಏನ ಸೇವಾ ಮಾಡ್ಲಿಕ್ಕತ್ತದಲ್ಲ, ಆ ಸೇವಾ ಯಾರಿಂದಲೂ ಸಾಧ್ಯವಿಲ್ಲ. ಅದಕ್ಕಾಗಿ ಈ ಸರ್ಕಾರಕ್ಕ ಈ ನಮ್ಮ ಮನವಿ ಅಂತ ತಿಳ್ಕೊರಿ, ನಮ್ಮ ಅಳಿಲತ್ತು ತಿಳ್ಕೊರಿ, ನಮ್ಮ ಕೋರಿಕೆ ಅಂತ ತಿಳ್ಕೊರಿ. ಬಹಳ ದುಃಖದಿಂದ ನಾವು ಹೇಳ್ತೀವಿ ಈ ವಿಷಯ. ಈ ಮೊದಲ ನಮಗ ಈ ಕರ್ನಾಟಕ ರಾಜ್ಯ ಸರ್ಕಾರ ಕಲ್ಯಾಣ ಬೋರ್ಡ್ ಸ್ಥಾಪನೆ ಆದ ಬಳಿಕ ನಮ್ಮ ದುಃಖ ನೋವ ನಲಿವ ಅಲ್ಲಿ ಹೇಳ್ಕೋಬಹುದು. ನಮ್ಮಂತ ಜವಾನ್ ಸಾಥಿಗಳು ತೀರ್ ಹೋದವ್ರ ಅದಾರ, ವಿಡೋಗಳು ಕುರ್ಪಿ ತೊಗೊಂಡ್ ಕೆಲ್ಸಕ್ ಹೋತಾರ, ಅವ್ರನ್ನ ಯಾರು ಕೇಳಿಲ್ಲ. ಒಂದು ಡಿಸ್ಟಿಕ್ ಆಫೀಸ್ದೊಳಗ ತಹಸೀಲ್ ಆಫೀಸ್ದೊಳಗ ನಮ್ಮ ಹೆಸರು ಮೊದಲು ಮಾಡಿ ನೋಂದಣಿ ಇಲ್ಲ. ಇಂತ ದುಃಖದ ವಿಷಯ ಅದ ಪ್ಯಾರಾಮಿಲಿಟರಿದು. ನಾವೆಲ್ಲ ಬಂದ್ ರಿಟೈರ್ಮೆಂಟ್ ಬಂದ ಬಳಕ ಎಲ್ಲಾ ಆಫೀಸ್ದೊಳಗ ಚೆಕ್ ಮಾಡಿದ್ರ ನಮ್ಮ ತಹಸೀಲ್ ಆಫೀಸ್ದೊಳಗ ನಮ್ಮ ಹೆಸರು ಗೊತ್ತಿಲ್ಲ. ಇಲ್ಲಿಂದ ನಮ್ಮ ಸೇನಾದೊಳಗ ಅರೆ ಸೇನಾದೊಳಗೆ ಯಾರು ಡ್ಯೂಟಿ ಮಾಡ್ತಾರ ಅನ್ನೋದು ನಮ್ಮ ತಹಸೀಲ್ ಆಫೀಸ್ದಾಗ ಇಲ್ಲಪ್ಪ ಅಂತಂದಾಗ ಅಂತ ದುಃಖದ ವಿಷಯ ಅದ. ಅದಕ್ಕಾಗಿ ಈ ಮಾಧ್ಯಮದ ಮುಖಾಂತರ ಮುಖ್ಯಮಂತ್ರಿಗಳಾಗ್ಲಿ, ಉಪಮುಖ್ಯಮಂತ್ರಿಗಳಾಗ್ಲಿ, ನಮ್ಮ ಇಡೀ ಕರ್ನಾಟಕ ಸರ್ಕಾರಕ್ಕ ಮತ್ತು ನಮ್ಮ ಅಧಿಕಾರಿಗಳಿರ್ತಾರಲ್ಲ ಎಲ್ಲಾ ಅಧಿಕಾರಿಗಳು ಅವ್ರಿಗೆ ನಾವು ವಿನಂತಿ ಮಾಡ್ತೀನಿ, ಮೊದಲು ಈ ಅರೆ ಸೇನಾ ಪಡೆಯ ಒಂದು ಕಲ್ಯಾಣ ಬೋರ್ಡ್ ಡಿಸ್ಟಿಕ್ ಲೆವೆಲ್ ಸ್ಥಾಪನೆ ಮಾಡಿ ಎಷ್ಟು ಜನ ನಮ್ಮ ಅರೆ ಸೇನಾ ಪಡೆಗಳ ಅದಾರ, ಜನಸಂಖ್ಯೆ ಎಷ್ಟ ಅದ, ಇದನ್ನ ನೋಂದಣಿ ಮಾಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಆಗುವಂತ ಆಗು ಹೋಗುಗಳು ದುಃಖಗಳು ನಿವಾರಿಸ್ತಿರತ್ತ. ಅದೊಂದು ನಮ್ಮ ಜವಾನ್ರಿಗೆ ರಿಟೈರ್ಮೆಂಟ್ ಬಂದ್ 20 ವರ್ಷ ಆಯ್ತು. ಸ್ವಲ್ಪ ಜಮೀನ್ ಇದ್ದು ಅವ್ರ ಜಮೀನ್ ಮಾಡ್ಕೊಂತಿಲ್ಲ, ಹೋಗಲ್ಕ್ ಇಲ್ಲಿ ಊರನ್ನವ್ರ ದಾದಾಗಿರಿ ತೋರಿಸಿ ದಾರಿ ಕೊಡಲ್ಲ ಅಂತ ಜವಾನ್ರಿ ಎಲ್ಲಿ ಹೇಳ್ಬೇಕು. ಈಗಾಗಲೇ ಅವ್ರ ತಹಸೀಲ್ ಆಫೀಸ್ದೊಳಗ ಮನವಿ ಕೊಟ್ರ. ಇವತ್ ಅಲ್ಲಿನೂ ನಮ್ಮ ಜಿಲ್ಲಾಧಿಕಾರಿಗಳಿಗೂ ಮನವಿ ಕೊಡ್ಸಿವಿ. ಅವ್ರಿಗೆ ಹೋಗ್ಲಕ್ಕ ದಾರಿ ಇಲ್ಲ ತೋಟಗಳಿಗೆ. ಅವ್ರ ಏನ್ ಮಾಡ್ಕೊಂಡ್ ತಿನ್ಬೇಕು? ಸಿದ್ ಜಮೀನಾದ್ರೂ ಮಾಡ್ಲಿಕ್ಕ ಕಷ್ಟ. ಯಾಕಪ್ಪ ಅಂದ್ರ ಊರ್ ಬಿಟ್ಟು 20 ವರ್ಷ 30 ವರ್ಷ ಇರ್ತಾರ. ಈ ಊರಿನ ಏನ್ ಆಗು ಹೋಗುಗಳು ಗೊತ್ತೇ ಇರಲ್ಲ ಅವ್ರಿಗೆ. ಇಲ್ಲಿ ಮಾಡುವಂತ ರಾಜನೀತಿಕ ನೀತಿಗಳೇನದ ನಮ್ಮನ್ನ ಹೊರಗಿಟ್ಟು ಬಿಡ್ತಾವ. ಅದಕ್ಕಾಗಿ ಅವನಿಗೆ ಕೊಡ್ಬೇಡ ಅಂತ ಹೇಳಿರ್ತಾರ ದಾರಿ. ಹಿಂಗಾಗಿ ಒಂದು ಸಮೂಹ ಮಾಡ್ಕೊಂಡು ಅಂಜಿಸಿ ಬಿಡ್ತಾರ. ಅದು ಮಾಡ್ಕೊಂಡ್ ತಿನ್ನೋದು ಕೊಡಂಗಿಲ್ಲ. ಈ ತರದ ಇನ್ನೊಂದು ಎಲ್ಲಾ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಒಂದು ಆದೇಶ ಅದ. ತಹಸೀಲ್ದಾರ್ ಸಾಹೇಬ್ರು ದಾರಿ ಮಾಡಿ ಕೊಡ್ಬೇಕತ್ತ. ಅವರಲ್ಲಿ ಅಳಿಲಿ ತೋಡ್ಕೊಂಡಾರ, ಅವರು ಏನು ಅವ್ರಿಗೆ ದಾರಿ ಮಾಡಿ ಕೊಟ್ಟಿಲ್ಲ. ಇದೊಂದು ತಮ್ಮ ಮುಖಾಂತರ ತಿಳಿಸ್ತೀನಿ. ನಮ್ಮ ಅರೆ ಸೇನಾಪಡೆ ಎಷ್ಟು ಸೈನಿಕರದಾರ, ಅವ್ರಿಗೆ ಆಗು ಹೋಗುವಂತ ತೊಂದರೆಗಳು ಏನದಾವ ಈ ಸರ್ಕಾರ ಸ್ವಲ್ಪ ಅವ್ರ ಕಡೆ ಕಣ್ಣು ಹರಿಸಿ ನೋಡಿ, ತಮ್ಮ MLA MP ತಮ್ಗೆ ಏನದಾರ
ಅವ್ರಿಗೆ ಹೇಳಿ ಇವ್ರ ಆಗು ಹೋಗುಗಳ ನೋಡ್ಕೊರಿ ಅಂತ ಹೇಳ್ತಿರತ್ ಹೇಳಿ ನನ್ನ ವಿನಂತಿ. ನನ್ನ ಹೆಸರು ಉದಯ್ ಬಗ್ಲಿ, ಸಿಂದಗಿ ತಾಲೂಕಿನ ಮಾಜಿ ಸೈನಿಕರ ಸಂಘದ ಸದಸ್ಯ ಇದೆ. ಸರ್ ಇವತ್ತಿನ ದಿನ ನೀವು ಒಂದು ಜಿಲ್ಲಾಧಿಕಾರಿಗಳು ಮನವಿ ಕೊಡಕ್ ಬಂದಿರಿ. ನೀವು ನಮ್ ದೇಶ ಕಾಯ್ತಿದ್ ನೀವು ದೇಶ ಕಾಯ್ದಂತ ಸೈನಿಕರಿಗೆ ಸಮಸ್ಯೆ ಅಂದ್ರೆ ನಂಗೆ ನಂಬೋದಾಗ್ತಲ್ಲ. ಏನ್ ಸರ್ ನಿಮ್ ಸಮಸ್ಯೆ? ಸರ್, ಇವತ್ತಿನ ದಿವಸ ಪ್ಯಾರಾಮಿಲಿಟರಿ ಸೈನಿಕರು ಹಾಗೂ ರೈತ ಸಂಘದ ಅಧ್ಯಕ್ಷರು ಎಲ್ಲರೂ ಕೂಡಿ ನಾವು DC ಸಾಹೇಬರಿಗೆ ಮನವಿ ಕೊಡಕ್ಕಂತ ಬಂದಿದ್ದೆವು. ನಮ್ಮ ಉದ್ದೇಶವೇನೆಂದ್ರೆ, ಈ ಆರ್ಮಿಯವರಿಗೆ ಏನು ಸವಲತ್ತು ಸಿಗ್ತಿದೆ ಇಲ್ಲಿವರೆಗೆ ನಮಗೆ ಇನ್ನೂ ಆಗಿಲ್ಲ. ನಾವು ಸವಲತ್ತು ಬೇಡಿಕೆಯಾಗಿ ಎಲ್ಲರೂ ನಾವು ಮನವಿ ತಂದಿದ್ದೆವು. ಮತ್ತು ಅವರಿಗೆ ಸಿಗುವಂತ ಸೌಲಭ್ಯಗಳು ಇಲ್ಲಿವರೆಗೆ ಅವರಿಗೆ ಸೈಟ್ ಅನ್ನು ಸೌಲಭ್ಯ ಮಾಡಿದ್ದಾರೆ. ಮತ್ತು ಸಂಘದ ವತಿಯಿಂದ ಅವರಿಗೆ ಅವಶಾಸನ ಬಿಲ್ಡಿಂಗ್ಗಳು ಕೊಟ್ಟಿದ್ದಾರೆ. ನಮಗೆ ಜಮೀನು ಇಲ್ಲ, ಮತ್ತು ಯಾವುದು ಸೈಟ್ ಪ್ರಕಾರ ಯಾವ ಇನ್ನೂ ಗೌರ್ಮೆಂಟ್ ಬಿಜೆಪಿ ಸರ್ಕಾರ ಆಗಲಿ ಕಾಂಗ್ರೆಸ್ ಸರ್ಕಾರ ಆಗಲಿ ಇನ್ನೂವರೆಗೆ ಅನುಮತಿ ನಮಗೆ ಆದೇಶವನ್ನು ಕೊಟ್ಟಿಲ್ಲ. ಹೀಗಾಗಿ ನಾವು ಈ ಹೋರಾಟಕ್ಕೆ ಬಂದಿದ್ದೇವೆ DC ಸಾಹೇಬ್ರ ಹತ್ರ. ಸೈಟ್ ಈ ಆರ್ಮಿ ಅವರಿಗೆಲ್ಲ ಸೈಟು ಮತ್ತು ಅವರಿಗೆ ಕೆಲವೊಂದು ಸಂಘಗಳಿಗೆ ಸಂಸ್ಥೆಗಳನ್ನು ಮಾಡಿ ಕೊಟ್ಟಿದ್ದಾರೆ. ಆ ಸೌಲಭ್ಯಗಳು ನಮ್ಮ ಪ್ಯಾರಾಮಿಲಿಟರಿ ಅವರಿಗೆ ಇನ್ನೂವರೆಗೆ ಒದಗಿಸಿ ಕೊಡ್ತಾ ಇಲ್ಲ ಗೌರ್ಮೆಂಟ್ದವರು. ಈ ಸಲುವಾಗಿ ನಾವು ಈ ಹೋರಾಟಕ್ಕೆ ಇಲ್ಲಿ ಇವತ್ತಿನ ದಿನ DC ಸಾಹೇಬರಿಗೆ ಎಲ್ಲರೂ ರೈತ ಸಂಘದವರು ನಮಗೆ ಪ್ರೋತ್ಸಾಹವನ್ನು ಕೊಟ್ಟರು. ಹಾಗೂ ಎಲ್ಲ ಮಾಜಿ ಸೈನಿಕರು ಪ್ಯಾರಾಮಿಲಿಟರಿ ಎಲ್ಲ ಸದಸ್ಯರು ಬಂದು ನಾವು DC ಸಾಹೇಬರಿಗೆ ಮನವಿ ಕೊಟ್ಟಿದ್ದು. ಮತ್ತೆ ಇದ್ರ ನಮ್ಮ ಅನಿಸಿಕೆಗಳನ್ನು ಈಡೇರಿಸ್ತಾರೆ ಅಂತ ಹೇಳಿ ಈ ಸರ್ಕಾರಕ್ಕೆ ನಾವು ಮನವಿ ಮಾಡಿದ್ದೇವೆ. ಜಿಲ್ಲಾಧಿಕಾರಿಗಳು ನಿಮ್ ಸಮಸ್ಯೆಗಳಿಗೆ ಏನ್ ಅವರು ಜಿಲ್ಲಾಧಿಕಾರಿ ಹೇಳ್ತಾರೆ DC ಸಾಹೇಬರು, ಯಾರಿಗೆ ಸೈಟ್ಗಳಿಲ್ಲ, ಯಾರಿಗೆ ಮನೆಗಳಿಲ್ಲ, ಇರ್ಲಾರ್ದಂತವ್ರಿಗೆ ಮಾಡ್ಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ಇದ್ದವ್ರಿಗೆ ಎಲ್ಲರಿಗೆ ಇರ್ತಾ ಇದಾರೆ, ಗುರುಸಲ್ಲಿ ಜೋಪಡಿ ಅಂತ ಯಾವ್ದ್ರಲ್ಲೇ ಇದ್ದೇ ಇರ್ತಾ ಇದಾರೆ. ಇಷ್ಟು ಸರ್ವಿಸ್ ಮಾಡಿ ಯಾರಿಗೆ ಮನೆ ಇಲ್ಲದೆ ಯಾರು ಸಂಸಾರ ಮಾಡೋದಿಲ್ಲ, ಎಲ್ಲ ಇರ್ತದೆ. ಇದ್ರು ಅವರು ನೋಡಿ ಆಯಾ ತಾಲೂಕುಗಳಿಗೆ ಇನ್ಕ್ವೈರಿ ಮಾಡಿ ನಾವು ಒಂದು ಫೆಸಿಲಿಟಿ ಹುಡುಕಾಡ್ತೀವಿ ಅಂತ ಅವರು DC ಸಾಹೇಬರು ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಸರ್ ಇನ್ನೊಂದೇನಪ್ಪಾ ಅಂತಂದ್ರೆ, ಈಗ ರೈತರು ಆರ್ಮಿ ಕೂಡ ಯಾಕಂದ್ರ ದೇಶವನ್ನು ಕಾಯ್ದಿದ್ದಾರೆ, ನೀವು ದೇಶ ಕಾಯ್ದಿದ್ರಿ, ಆ ಸರ್ಕಾರ ಯಾಕೆ ಕಾರ್ಯಕ್ರಮ ಮಾಡಾಗ್ತದ ನಿಮಗ? ಸರ್, ನಮಗೆ ಸಿರ್ಫ್ ಒಂದು ಸಿವಿಲ್ ಎಂಪ್ಲಾಯೀಸ್ ತರ ನಮಗೆ ನೋಡ್ಕೊತಾ ಇದ್ದಾರೆ. ಆದ್ರೆ ಪ್ಯಾರಾಮಿಲಿಟರಿ ಅನ್ನೋದು ನಾವು ದೇಶ ಗಡಿಯಲ್ಲಿ ಇರ್ತಾ ಇದ್ದಾರೆ, ಸೆಂಟ್ರಲ್ ಇರ್ತಾರೆ. ಕೆಲವೊಂದು ಇಡೀ ನಮ್ಮ ದೇಶದ ಚುನಾವಣೆಯಲ್ಲಿ ನಮ್ಮದು ಪ್ಯಾರಾಮಿಲಿಟರಿದು ಮೇನ್ ವ್ಯಕ್ತನ ಇದೆ. ಸರ್ ನಿಮ್ ಸೈನಿಕರಿಗೆ ಕೊಟ್ಟಂಗೆ ಏನ್ರಿ ನಿಮ್ ಮಿಲಿಟರಿ ಕ್ಯಾಂಟೀನ್ ಹಿಂಗೆ ಕ್ಯಾಂಟೀನ್ ಅದಾವ ನಿಮ್ಗೆ? ಸೈನಿಕರ ಕ್ಯಾಂಟೀನ್ ಸೌಲಭ್ಯ ನಮಗೆ ಇಲ್ಲ. ಅವ್ರಿಗೆ ಎಲ್ಲಾ ತರದ ಸೌಲಭ್ಯ ಇದೆ. ಆದ್ರೆ ನಮ್ಗೆ ಸೆಂಟ್ರಲ್ ಪೊಲೀಸ್ ಕ್ಯಾಂಟೀನ್ ನಲ್ಲಿ ಸೌಲಭ್ಯ, ಆದ್ರೆ ಅವರಷ್ಟು ಸೌಲಭ್ಯ ನಮಗಿಲ್ಲ. ಯಾಕಂದ್ರೆ ನಮಗೆ ಟ್ಯಾಕ್ಸ್ ಇದೆ, ಅವ್ರಿಗೆ ಟ್ಯಾಕ್ಸ್ ಇಲ್ಲ. ಸರ್ ಈಗ ಮುಂದಿನ ಹೋರಾಟ ಏನಂತ? ಮುಂದಿನ ಹೋರಾಟ ಅಂದ್ರೆ ನಮ್ಗೆಲ್ಲಾ ಬೇಡಿಕೆಗಳು ಏನು ಡಿಫೆನ್ಸ್ ಅವ್ರಿಗೆ ಬೇಡಿಕೆ, ಅವ್ರಿಗೆ ಏನು ಫೆಸಿಲಿಟಿ ಇದೆ ಆ ಫೆಸಿಲಿಟಿ ನಮ್ಗೆ ಕೊಡ್ಬೇಕಂತೇಳಿ ಅವ್ರಿಗೆ ಮನವಿ ಕೊಟ್ಟಿದ್ದೇವೆ. ಅದೇ ಪ್ರಕಾರ ನಮ್ಮ ಮನವಿ ಮಾಡಿ ಇದು ನಮ್ಗೆ ಸೌಲಭ್ಯ ಕೊಡ್ಬೇಕಾಗಿ ಅಂದ್ರೆ ನಾವು ಮುಂದೆ ನಮ್ಮ ಪೀಳಿಗೆಗೆ ಆಗಲಿ, ಮುಂದೆ ನಮ್ಮ ಮಕ್ಕಳಿಗೆ ಆಗಲಿ ಅವ್ರಿಗೆ ವರ್ಷದಲ್ಲಿ ಸೇರ್ಪಡೆ ಮಾಡಕ್ಕೆ ನಾವು ಇಚ್ಛೆ ಪಡ್ತೇವೆ. ಇಲ್ಲಾದ್ರೆ ನಮ್ಮ ಮಕ್ಕಳು ನಮ್ಮ ತರ ಅವ್ರು ಹೋಗಿ ಇಂಥ ನಮ್ಮ ಹೊಲಸು ಸರ್ಕಾರದಲ್ಲಿ ಮತ್ತೆ ನಮ್ಮ ಪ್ಯಾರಾಮಿಲಿಟರಿ ಫೋರ್ಸ್ ಅಲ್ಲಿ ಭರ್ತಿ ಆಗಕ್ಕೆ ಹೆದರ್ತಾ ಇದ್ದಾರೆ. ನಮ್ಮ ಹೆಸರು ಹನುಮಂತರಾಯಗಳು, ಸಿ ಬ್ರಾದರ್. ಸರ್ ಇಲ್ಲಿವರೆಗೆ ನೀವು ಕರ್ನಾಟಕ ಪಬ್ಲಿಕ್ ಡಿಜಿಟಲ್ ಮತ್ತೆ ಧನ್ಯವಾದಗಳು. ಓಕೆ, ಥ್ಯಾಂಕ್ ಯು.